ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಿನ್ನಿಂದ ಆಗೋ ಕೆಲಸವನ್ನ ತಕ್ಷಣ ಮಾಡಿ ಮುಗಿಸು. ಕೆಲಸ ಯಾರದೇ ಆಗಿರಲಿ, ಕೆಲಸಕ್ಕೆ ಮರ್ಯಾದೆ ಕೊಡು. ಎಡವಿದ ಕಾಲಿಗಿಂತ ಎಡವಿದ ನಾಲಿಗೆ ಅಪಾಯ. ಕರಗುವ ಸಕ್ಕರೆಗೆ ಸೇರುವ ಇರುವೆಗಳು ಕರಗುವ ಉಪ್ಪಿಗೆ ಸೇರಲ್ಲ. ಹಾಗೆಯೇ ಕರಗುವ ಹಣಕ್ಕೆ ಸೇರುವ ಸಂಬಂಧಗಳು ಮರುಗುವ ಸಂಬಂಧಕ್ಕೆ ಸೇರಲ್ಲ. ಒಬ್ಬರ ಅವಕಾಶಗಳನ್ನು ಇನ್ನೊಬ್ಬರು ತಪ್ಪಿಸಬಹುದು, ಆದರೆ ಬೆಳವಣಿಗೆ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳಿಬೇಡಿ. ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿ. ಯಾಕಂದ್ರೆ ನಮ್ಮ ಯೋಚನೆಗಳಿಗಿಂತಲೂ ವೇಗವಾಗಿ ಸಾಗ್ತಿದೆ ನಮ್ಮ ಬದುಕು ಹಾಗೂ ಸಮಯ. ಪಕ್ಕದವನ ತಟ್ಟೆಯಲ್ಲಿ ಏನಿದೆ ಅಂತ ಯಾವತ್ತೂ ಇಣುಕಿ ನೋಡಬೇಡ. ಕಾರಣ ಅಲ್ಲಿ ಜಾಸ್ತಿ ಇದ್ರೆ ನಿನಗೆ ಸಂಕಟವಾಗ್ತದೆ, ಅಲ್ಲಿ ಕಡಿಮೆ ಇದ್ರೆ ನಿನಗೆ ಅಹಂಕಾರ ಬರ್ತದೆ. ಎರಡು ಒಳ್ಳೆಯದಲ್ಲ. ನಮ್ಮ ತಟ್ಟೆಯನ್ನು ನಾವು ನೋಡಿಕೊಂಡಿದ್ರೆ ಸಿಗುವ ಸಂತೋಷವೇ ಬೇರೆ. ತ್ಯಾಗ ಪ್ರೀತಿಗಿಂತಲೂ ದೊಡ್ಡದು, ಗುಣ ಸೌಂದರ್ಯಕ್ಕಿಂತಲೂ ದೊಡ್ಡದು, ಮಾನವೀಯತೆ ಹಣಕ್ಕಿಂತಲೂ ದೊಡ್ಡದು, ಸಂಬಂಧಗಳು ಇವೆಲ್ಲವನ್ನ ಮೀರಿತು. ಸಾಗುವ ದಾರಿ ಹೇಗೆ ಇರಲಿ, ಇಡುವ ಹೆಜ್ಜೆ ಸರಿಯಾಗಿರಲಿ. ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಬೇಡಿ. ನೀವು ಎಂದೋ ಮಾಡಿದ ಒಂದು ಸಹಾಯ ಗೊತ್ತಿರದ ರೂಪದಲ್ಲಿ ನಿಮಗೆ ಸಂಕಷ್ಟ ಬಂದಾಗ ಸಹಾಯ ಮಾಡ್ತದೆ. ದುಃಖ ಹೇಗೆ ಕೇಳದೆ ಬಂದಿತೋ ಅದೇ ರೀತಿ ಸುಖವು ಕೇಳದೆ ಬರ್ತದೆ ಎಂಬ ನಂಬಿಕೆ ಇರಲಿ. ತಕ್ಷಣ ನೋವನ್ನು ವಾಸಿ ಮಾಡಲು ಯಾವುದೇ ಔಷಧಿಗಳಿಲ್ಲದಿರ್ಬೋದು, ಆದರೆ ಮನಸ್ಸಿನ ನೋವನ್ನು ತಕ್ಷಣ ವಾಸಿ ಮಾಡಲು ನಾವಿಷ್ಟಪಡುವವರು ನಮ್ಮ ಜೊತೆ 4 ಪ್ರೀತಿಯಿಂದ ಮಾತನಾಡಿದರೆ ಸಾಕು, ಖಂಡಿತ ನೋವು ಕಡಿಮೆ ಆಗ್ತದೆ. ನಗುವ ಮುಖ ಹಾಗೂ ನಗುವ ಮನಸ್ಸು ಜೀವನದ ನಿಜವಾದ ಸಂಪತ್ತು. ಸಹಾಯ ಮಾಡುವವರ ಕೈಯಲ್ಲಿ ಸಂಪಾದನೆ ಇರಲ್ಲ, ಸಂಪಾದನೆ ಮಾಡಿರುವ ಕೈಗಳಿಗೆ ಸಹಾಯ ಮಾಡುವ ಗುಣ ಇರೋದಿಲ್ಲ. ನಮ್ಮ ಸೋಲಿಗೆ ಕಾಯುತ್ತಿರುವವರನ್ನ ಎಂದಿಗೂ ಕಡೆಗಣಿಸಬೇಡಿ. ಯಾಕಂದ್ರೆ ಅಂಥವರಿಂದಲೇ ನಾವಿಂದು ಗೆಲುವಿನ ಹಾದಿಯಲ್ಲಿ ಇದ್ದೇವೆ ಎನ್ನುವುದನ್ನ ಮರೆಯಬೇಡಿ. ನಮ್ಮನ್ನು ವಿರೋಧಿಸುವವರಿದ್ದಾಗ ಮಾತ್ರ ನಾವು ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತೇವೆ. ಜೀವನ ಅನ್ನೋದು ಒಂದು ಸಮುದ್ರವಿದ್ದಂತೆ, ಯಾವಾಗ ಯಾವ ಅಲೆ ಬಂದು ಅಪ್ಪಳಿಸ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.